ಎಲ್ರಿಗೂ ನಮಸ್ಕಾರ. ನಾನು ಮಾತ್ರ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. 7ನೇ ತಾರೀಕು ಬೆಳಗ್ಗೆ 10:00 ಸಿನಿಮಾ ಸ್ಟಾರ್ಟ್ ಆಗುತ್ತೆ, 1:30 ಮುಗಿಯುತ್ತದೆ. ಸಿನಿಮಾ ಮಾತಾಡಿದ್ರೆ ನಾನು ಮಾತಾಡೋದೊಂದು ವ್ಯಾಲ್ಯೂ ಇರುತ್ತೆ ನಿರ್ದೇಶಕನಿಗೆ. ಥ್ಯಾಂಕ್ಸ್ ಹೇಳಕ್ಕೆ ಮಾತ್ರ ನಾನು ಇದನ್ನು ವೇದಿಕೆ ಇಟ್ಕೋತೀನಿ. ಮದರಿಂಗ್ ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡೋಕ್ಕೆ. ನಾಗು ಅವರೇ ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಸರ್, ಹಾಗೆ ನಮ್ಮ ಹ್ಯಾಂಗ್ ರೆಬಲ್ ಸ್ಟಾರ್ ಅಭಿ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಸತೀಶ್ ಸರ್, ಥ್ಯಾಂಕ್ ಯು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೇಡಮ್ ಥ್ಯಾಂಕ್ ಯು, ಮತ್ತೊಮ್ಮೆ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದ ಪ್ರಜ್ಞೆ ಅವರೇ, ತುಂಬ ಥ್ಯಾಂಕ್ ಯು ನಿಮ್ಮ ಡೆಡಿಕೇಶನ್ಸ್ಗೆ. ಆ್ಯಂಡ್ ನನ್ನ ಎಲ್ಲ ಟೆಕ್ನಿಷಿಯನ್, ಎಡಿಟರ್ ಸುರೇಶ್, ನಿನ್ನೆ ಮೊನ್ನೆ ಎಲ್ಲ ಚೆನ್ನೈಲಿ, ಹೈದ್ರಾಬಾದಲ್ಲಿ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಒಂದು ಎಷ್ಟೇ ವರ್ಕ್ ಮಾಡ್ಬೇಕಾದ್ರೆ ನನಗೆ ಸಾಥ್ ಕೊಟ್ಟಿದ್ದದ್ದು ನನ್ನ DOP ವಿಶ್ವದವರು, ಅಗೇನ್ ಎಡಿಟರ್ ಸುರೇಶ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಇದ್ರು ಮುನೇಗೌಡ ಸರ್, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಆ್ಯಂಡ್ ಪ್ರದೀಪ್ ಸರ್, ಆ್ಯಂಡ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎವ್ರಿಥಿಂಗ್. ಇವತ್ತು ನನ್ನ ಬ್ರದರ್ಸ್ ಅಂತ ಹೇಳ್ತೀನಿ, ನನ್ನ ಡಿಪಾರ್ಟ್ಮೆಂಟ್. ಅವ್ರಿಗೆ ಎಷ್ಟೇ ಕಷ್ಟ ಇದ್ರು, ಅವ್ರ ಮನೆ ಫ್ಯಾನ್ ಇದ್ದರೆ ನಾನು ಮಹೇಶ್ ಅವ್ರ ಜೊತೆ ನಿಂತ್ಕೋತೀನಿ. ಥ್ಯಾಂಕ್ ಯು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಆ್ಯಂಡ್ KR ಗಿರಿ ಅವರು, ಮಂಜು ಪಗಡು, ವೆರಿ ಟ್ಯಾಲೆಂಟೆಡ್. ಅವ್ರು ಯಾರು ಹೀರೋ ಪಕ್ಕಕ್ಕೆ ನಿಂತ್ಕೊಂಡ್ರು ಸುಧಾ ಆ ಸೀನ್ಗೆ ಜೀವ ಕೊಡುವಂಥ ನಟರವರು, ಅಂಥ ಸ್ನೇಹ. ಥ್ಯಾಂಕ್ ಯು. ಪದೇ ಪದೇ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶ್ವೇತಾ ಅವರು ಇದ್ದಾರೆ, ರಾಜೇಶ್ವರಿ ಅವರು ಇದ್ದಾರೆ, ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಇದ್ದಾರೆ. ಹ್ಯಾಂಡ್ ಬರ್ತೀನಿ ಅಣ್ಣ. ರವಿಶಂಕರ್ ಸರ್ ಬಗ್ಗೆ ಹೇಳಲೇಬೇಕು. ಬಚ್ಚೇಗೌಡ ಸರ್ ಅನ್ನೋ ಒಂದು ಪಾತ್ರ, ಅದು ನಾನು ನೋಡಿದ್ದೆ. ಬಚ್ಚೇಗೌಡ ಇಲ್ಲದೆ ಮುದ್ದೆಗೌಡ ಇಲ್ಲ, ಮುದ್ದೆಗೌಡ ಇಲ್ಲದೆ ಬಚ್ಚೇಗೌಡ ಇಲ್ಲ, ಆ ಥರ ಅದೊಂಥರ. ಹೌದು, ಅದು ವರ್ಸಸ್ ಅಂತ ಹೇಳ್ತೀನಿ. ಎಕ್ಸಾಕ್ಟ್ ಎಕ್ಸಾಕ್ಟ್ ಅಕ್ಕ. ಹೌದು ಹೌದು. ಸೊ ಈಗ ಸೋತಿದ್ದಾರೆ ಅಯೋಗ್ಯ ಪಾರ್ಟ್ 1ನಲ್ಲಿ. ಕೊನೆಗಳಿಗೆಯಲ್ಲಿ ಒಂದು ಹೋಟೆಲ್ ಸೋತಿರೋದೇ ನಮ್ಮ ಬಚ್ಚೇಗೌಡ ಕ್ಯಾರೆಕ್ಟರ್. ಬಟ್ ಅವ್ರ ಕಿಂಗ್ ಮೇಕರ್, ಅವ್ರ ಜೊತೆ 7 ಜನ ಬೆಂಬಲಿಸಿದ್ದಾರೆ. ಆ ಸಪೋರ್ಟ್ ಹೆಂಗಿರುತ್ತೆ, ಅವ್ರು ಇವಾಗಿನ ಟಗ್ ಆಫ್ ಹೆಂಗಿರುತ್ತೆ ಅನ್ನೋದೇ ಮಜಾ ಸಖತ್ತಾಗಿದೆ. ಅವರು ಪ್ರತಿ ಪಾತ್ರನೂ ಅವರೊಬ್ಬರು ನಿರ್ದೇಶಕ ಇದ್ದಾರೆ, ಯಾಕಂದ್ರೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ. ಅವರೆಷ್ಟೋ ಪಾತ್ರನ ನನಗೆ ತಿದ್ದಿದ್ದಾರೆ. ಮಹೇಶ್ ಹಿಂಗೆ ಮಾಡೋಣ, ಒಬ್ಬ ನಿರ್ದೇಶಕನಾಗಿ ಅವ್ರನ್ನ ಕೇಳ್ಕೋತಾರೆ ಅದನ್ನು. ಬಟ್ ಅಮೇಝಿಂಗ್ ಅದು. ಅವ್ರು ಬತ್ತು ಅಂದರೆ ಸಾಕು, ನನಗಾಗಲಿ ಸತೀಶ್ ಸರ್ಗಾಗಲಿ ಒಂದು ಎನರ್ಜಿ. ಹಗಲು ರಾತ್ರಿ ಅವ್ರು ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ನಂಬಿಕೆನ 7ನೇ ತಾರೀಕು ಉಳಿಸ್ಕೋತೀನಿ. ಆ್ಯಂಡ್ ಸತೀಶ್ ಸರ್ ಬಗ್ಗೆ ಹೇಳಬೇಕು, ನನ್ನ ಬ್ರದರ್. ಯಾವತ್ತೇ ಆಗಲಿ ಮೊದಲ ನಿರ್ಮಾಪಕ, ಮೊದಲ ಹೀರೋ, ಟ್ಯಾಲೆಂಟ್ ನೋಡ್ಕೊಡ್ತಾರೆ, ಆಮೇಲೆಲ್ಲ ಸಕ್ಸಸ್ ನೋಡ್ಕೊಡೋದು. ಥ್ಯಾಂಕ್ ಯು ಸರ್. ಆಪರ್ಚುನಿಟಿ 2ನೇ ಸಲ ಕೊಡ್ತೀರಾ. ಪಾರ್ಟ್ 3ಗೆ ಹಂಗೆ ಕಂಟಿನ್ಯೂ ಆಗೋಣ. ಜನ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಮೇಡಮ್ ನೀವು ಅಷ್ಟೇ, ಆವತ್ತು ನಿಮ್ಮ ಹತ್ರ ನಾನು ತಾಜ್ ವೆಸ್ಟ್ ಎಂಡ್ ಬಂದು ಕಥೆ ಹೇಳಿದಾಗ, ಬೇಡ ನಾನೇ ಕರಿತೀನಿ ಮೇಡಮ್, ಈಗ ಬೇಡ ಈ ಸ್ಪೆಷಲ್ ಎಂಟ್ರಿ ಗೆಸ್ಟ್ಗಳಿದ್ದಾರೆ ಮೇಡಮ್, ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅವತ್ತು ಒಂದು ಮಾತು ಹೇಳಿದ್ರೆ, ಮಹೇಶ್ ಕತೆ ಹೆಂಗಿದೆ ಹಂಗೆ ತರಬೇಕು, ಹೊಸಬಗೆ ನಾನು ಡೇಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಆ ಆಪರ್ಚುನಿಟಿ ಕೊಟ್ಟಿದ್ದ ಅಯೋಗ್ಯ 100 days ಆಯಿತು. ಅಗೇನ್ ಬಂದಾಗ ಅದನ್ನೇ ಹೇಳಿದ್ರಿ. ಮಂಗಳೂರಲ್ಲಿ ನೀವು ಕಲ್ಟ್ ಶೂಟಿಂಗಲ್ಲಿದ್ರಿ. ಮಹೇಶ್ ಅಗೇನ್ ಅದೇ ನಂಬಿಕೆ ಇಡ್ತಾ ಇದ್ದೀನಿ, ಚೆನ್ನಾಗಿ ಮಾಡೋಣ. ಪಾರ್ಟ್ 1ಗಿಂತ ಪಾರ್ಟ್ 2 ಅಂದಾಗ ನೀವು ಡಬ್ಬಿಂಗಲ್ಲಿ ನೋಡಿದರೆ ಸಿನಿಮಾ ಹೇಗೆ ಬಂದಿದೆ ಅಂತ. ಆ ನಂಬಿಕೆನ ಜನ ಖಂಡಿತ ಕಾಪಾಡ್ಕೋತಾರೆ ಅಂದಿದೆ. ಮಾಸ್ತಿ ಸರ್, ನಿಮ್ಮ ಸರಸ್ವತಿ ನಿಮ್ಮ ಕೈಯಲ್ಲಿರೋ ಬರವಣಿಗೆ ಎಕ್ಸ್ಟ್ರಾರ್ಡಿನರಿ. ಅದು ಏನು ಹೇಳಿದ್ರು 7ನೇ ತಾರೀಕು ಜನ ಮಾತಾಡ್ತಾರೆ. ಥ್ಯಾಂಕ್ ಯು ಗೆಳೆಯ, ನಿನ್ನ ಬಗ್ಗೆ ಹೇಳಂಗಿಲ್ಲ. ನನ್ನ ಉಸಿರು ಯಾವಾಗಲೂ ಇಷ್ಟ. ನಾನು ಎಷ್ಟು ದಿನ ಗಂಟ ಇಂಡಸ್ಟ್ರಿ ಇರ್ತೀವಿ ಅಷ್ಟು ಸಾಂಗ್ ನಿಂದೆ ಗೆಳೆಯ. ಆ ಬರವಣಿಗೆ ನಿಂದು. ಥ್ಯಾಂಕ್ ಯು. ಆ್ಯಂಡ್ ಪ್ರಮೋದ್ ಸರ್, ಅಭಿ ಸರ್, ಆ್ಯಂಡ್ ಹಾಗೂ ಪ್ರತಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರು ಹೆಸರು ಬಿಟ್ಟಿದ್ದಾರೆ ಕ್ಷಮೆ ಇರಲಿ. ಆಗಸ್ಟ್ 7ನೇ ತಾರೀಕು 10:00 ನರ್ತಕಿ ಟೆಕ್ಸಲ್ಲಿ ಒಂದು ಯಶಸ್ಸಿನ ಆರಂಭ ಆಗುತ್ತೆ. ಅದಕ್ಕೆಲ್ಲ ನೀವು ಸಾಕ್ಷಿಯಾಗಿ ಎಲ್ಲರೂ ನೋಡಿ, ಆರೈಸಿ. ಥ್ಯಾಂಕ್ ಯು ಸೊ ಮಚ್.